ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ಲಾಗ್ಸ್. ಇವತ್ತು ನಾನು 5 ಕಿಚನ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ಮೊದಲನೇ ಟಿಪ್ನ ನೋಡೋಣ. ಸೊ ನಾವು ಗಾಜಿನ ಬಾಟ್ಲನ್ನು ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ. ನಾವು ನೆಕ್ಸ್ಟು ಇದಕ್ಕೇನಾರು ಹಾಕಿಡಬೇಕು ಅಂದರೆ ಇದರ ಕ್ಯಾಪ್ನ ಕ್ಲೋಸ್ ಮಾಡಿ ಒಂಥರ ಸ್ಮೆಲ್ ಬಂದುಬಿಟ್ಟಿರುತ್ತೆ ಬಾಟ್ಲು. ಸೊ ಅದಕ್ಕೆ ಏನು ಮಾಡಬೇಕು, ಇದರಲ್ಲಿರುವಂತಹ ಒಂದು ಸ್ಮೆಲ್ ಹೋಗಬೇಕು ಅಂದರೆ ನಾವು ಇದಕ್ಕೆ ಸ್ವಲ್ಪ ಸಾಸಿವೆ ತೊಗೊಂಡು ಇದರೊಳಗೆ ಹಾಕಬೇಕು. ನೀವು ಬಾಟ್ಲನ್ನು ಯೂಸ್ ಮಾಡೋಕ್ಕೂ ಮುಂಚೆ ಈ ರೀತಿ ಮಾಡಿ. ಹಾಗೆ ನೆಕ್ಸ್ಟು ಸ್ವಲ್ಪ ಪೇಪರ್ಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಇದರೊಳಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಇದರ ಕ್ಯಾಪ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಾಡಿ ನಾವು 24 ಅವರ್ಸು ಇಟ್ಟುಬಿಟ್ಟು ನೆಕ್ಸ್ಟು ನಾವು ಕ್ಯಾಪ್ನ ಓಪನ್ ಮಾಡಿ ಇದರಲ್ಲಿರುವಂತಹ ಪೇಪರು ಮತ್ತು ಸಾಸಿವೆನ ತೆಗೆದು ನಾವು ಏನು ಬೇಕೋ ಅದನ್ನು ಇದರಲ್ಲಿ ಮತ್ತೆ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಬಾಟ್ಲಲ್ಲಿ ಏನಾದರೂ ಸ್ಮೆಲ್ ಇದ್ದರೆ ಖಂಡಿತವಾಗ್ಲೂ ಹೋಗುತ್ತೆ. ಸೊ ಈ ಟಿಪ್ಪು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವು ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ ಅಲ್ವಾ, ಅದನ್ನು ನಾವು ಬಾಕ್ಸಲ್ಲಿ ಅಥವಾ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಸೊ ಚಳಿಗಾಲ ಬಂತು ಅಂದರೆ ಮಳೆಗಾಲದಲ್ಲಿ ಕೂಡ ನೋಡ್ತಾ ಇರ್ಬೋದು ನೀರು ಬಿಟ್ಟಂಗೆ ಆಗಿರುತ್ತೆ. ಸೊ ಈ ರೀತಿ ಕಲ್ಲುಪ್ಪಲ್ಲಿ ನೀರು ಬಿಡಬಾರ್ದು ಅಂದರೆ ನಾವು ಏನು ಮಾಡಬೇಕು ಅಂದರೆ, ನಾವು ಕಲ್ಲುಪ್ಪನ್ನ ತಂದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀವಿ ಅಲ್ವಾ, ಈ ಥರ ಸ್ಟೋರ್ ಮಾಡುವಾಗ ಇದ್ರ ಜೊತೆ ನಾವು 2 ಹಸಿಮೆಣ್ಸಿನ್ಕಾಯಿನ ಇದರಲ್ಲಿ ಹಾಕಿ ಇಡಬೇಕು. ಈ ರೀತಿ 2 ಅಥವಾ 3 ಹಸಿಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ನಾವು ಈ ಥರ ಕ್ಯಾಪ್ ಕ್ಲೋಸ್ ಮಾಡಿ ಸ್ಟೋರ್ ಮಾಡೋದ್ರಿಂದ ಕಲ್ಲುಪ್ಪು ನೀರು ಬಿಡಲ್ಲ. ಇದು ಒಂದು ಈಸಿ ಟಿಪ್ಪು, ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ. ಫ್ರೆಂಡ್ಸ್, ತೆಂಗಿನಕಾಯಿನ ತುಂಬ ದಿನ ನಾವು ಹೇಗೆ ಸ್ಟೋರ್ ಮಾಡ್ಬೋದು ಅಂತ ಇವಾಗ ಒಂದು ಟಿಪ್ನ ಹೇಳ್ತೀನಿ ನೋಡಿ. ತೆಂಗಿನಕಾಯಿನ ಇವಾಗ ಒಂದು ಯೂಸ್ ಮಾಡಿರ್ತೀವಿ, ಇನ್ನೊಂದು ಹಾಗೆ ಇಟ್ಕೊಂಡಿರ್ತೀವಿ. ಸೊ ಇದು ತುಂಬ ದಿನ ಇರಬೇಕು ಅಂದರೆ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕಿ ಈ ಥರ ಚೆನ್ನಾಗಿ ಇದಕ್ಕೆ ಸ್ಪ್ರೆಡ್ ಮಾಡಬೇಕು. ಸೊ ಈ ರೀತಿ ಎಲ್ಲ ಮಾಡಿಬಿಟ್ಟು ನೋಡಿ, ಈ ರೀತಿ ಬಟ್ಟೆ ಬ್ಯಾಗ್ ಬರುತ್ತಲ್ಲ ಇದರಲ್ಲಿ ಹಾಕಿ ನೋಡಿ, ಈ ರೀತಿ ಇದನ್ನು ಕವರ್ ಮಾಡಿಬಿಟ್ಟು ನಾವು ಫ್ರಿಡ್ಜಲ್ಲಿ ಇಟ್ಕೊಳ್ಬೋದು. ಸೊ ಈ ರೀತಿ ಮಾಡಿ ನೀವು ತೆಂಗಿನಕಾಯಿನ ಸ್ಟೋರ್ ಮಾಡ್ಕೋಬೋದು. ಇದು ಒಂದು ತುಂಬ ಯೂಸ್ಫುಲ್ ಆದಂತಹ ಟಿಪ್ಪು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಕೆಲವೊಬ್ಬರು ಮನೆಯಲ್ಲಿ ಈ ರೀತಿ ಒಂದು ಕಪ್ಪಲ್ಲಿ ಫೋರ್ಕು ಮತ್ತು ಸ್ಪೂನ್ನ ಇಟ್ಟಿರ್ತಾರೆ. ಸೊ ಇದೆಲ್ಲ ತಗೊಳ್ಳುವಾಗ ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದು ನೋಡೋಕ್ಕೂ ಅಷ್ಟು ಚೆನ್ನಾಗಿ ಕಾಣಲ್ಲ, ಹಾಗೆಯೇ ನಮಗೆ ಅರ್ಜೆಂಟಿಗೆ ಬೇಕು ಅಂದರೆ ತೊಗೊಳೋಕ್ಕೂ ಕೂಡ ಸರಿ ಹೋಗಲ್ಲ. ಇದಕ್ಕೊಂದು ಈಸಿ ಟಿಪ್ ಏನು ಮಾಡ್ಬೋದು ಅಂದರೆ, ಕೆಲವ್ರ ಮನೇಲಿ ಸ್ಪೂನು ಸ್ಟ್ಯಾಂಡ್ ಇಟ್ಕೊಂಡಿರ್ತಾರೆ. ಸೊ ಕೆಲವರು ಈ ರೀತಿ ಕಪ್ಪಲ್ಲಿ ಕೂಡ ಹಾಕಿಟ್ಕೊಳ್ಳೋದು ಉಂಟು. ಸೊ ಇದಕ್ಕೆ ನಾವು ಏನು ಮಾಡ್ಬೋದು ಅಂದರೆ, ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡ್ಬಿಟ್ಟು ಇದಕ್ಕೆ ಈ ರೀತಿ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನಾನು ಫೋರ್ಕು ಮತ್ತು ಸ್ಪೂನ್ಗಳಿಗೆ ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನೂ ಏನಾದ್ರು ಜಾಸ್ತಿ ಇದ್ದರೆ ನೀವು ಈ ಕಡೆ ಒಂದು ಕ್ರಾಸಲ್ಲಿ ಕೂಡ ಹಾಕಿ ಇಟ್ಕೋಬೋದು. ನೋಡಿ, ಇವಾಗ ಸ್ಪೂನೆಲ್ಲನೂ ನಾನು ಕಿಚನ್ನು ತುಂಬಾ ನಿಮಗೆ ಕೌಂಟರ್ ಟಾಪ್ ಚಿಕ್ಕದಿದ್ದರೆ ನೀವು ಈ ಒಂದು ಮೆಥಡನ್ನು ಯೂಸ್ ಮಾಡಿ. ಇಲ್ಲಾಂದರೆ 2 ಕಪ್ಪಲ್ಲಿ ಕೂಡ ಹಾಕಿ ಇಟ್ಕೋಬೋದು. ನೋಡಿ, ಈ ರೀತಿ ಇಟ್ಕೋಬೋದು.
ತುಂಬ ಈಸಿ ಆಗುತ್ತೆ. ನಿಮ್ಗೇನಾದ್ರು ಏನಾದ್ರು ಚಿಕ್ಕದು ಸ್ಪೂನ್ ಎಲ್ಲ ಇದ್ದರೆ ಈ ಕಡೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ರೆ 4 ಕಡೆನೂ ನೀವು ಯೂಸ್ ಮಾಡ್ಬೋದು. ಚಿಕ್ಕ ಸ್ಪೂನ್ಸ್ಗಳೇನಾದ್ರು ಇದ್ರೂ ನೀವು ಇಲ್ಲಿ ಇಟ್ಕೋಬೋದು, ಅಥವಾ ಮರದ ಸ್ಪೂನ್ ಬರುತ್ತಲ್ಲ ಅದನ್ನು ಬೇಕಾದರೆ ಇಟ್ಕೋಬೋದು. ಈ ಸೈಡು ಚಿಕ್ಕ ಸ್ಪೂನು, ಈ ಕಡೆ ಮರದ ಸ್ಪೂನು, ಹಾಗೆ ಈ ಕಡೆ ನೀವು ಸ್ಪೂನ್ ಯೂಸ್ ಮಾಡ್ಬೋದು, ಈ ಕಡೆ ಫೋರ್ಕನ್ನು ಯೂಸ್ ಮಾಡ್ಬೋದು. ಸೊ ಇದು ಒಂದು ಈಸಿ ಟಿಪ್ಪು ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ನ ನೋಡೋಣ. ಈರುಳ್ಳಿ ಹೆಚ್ಚೋದು ಅಂದರೆ ಪ್ರತಿಯೊಬ್ಬರಿಗೂ ತುಂಬಾ ಬೇಜಾರು ಕೆಲಸ ಅಲ್ವಾ? ಹೌದು, ತುಂಬಾ ಕಣ್ಣೀರು ಬರುತ್ತೆ. ಹಾಗೆ ಒಂದೊಂದು ಸಲ ಇದು ಸಿಪ್ಪೆ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇದಕ್ಕೊಂದು ಈಸಿ ಟಿಪ್ನ ನೋಡೋಣ. ಇದಕ್ಕೆ ನೀವು ಇನ್ನೇನು ಈರುಳ್ಳಿ ಕಟ್ ಮಾಡಬೇಕು ಅನ್ನುವಾಗ ಒಂದು 10 ನಿಮಿಷದ ಮುಂಚೆ ಇದನ್ನು ನೀರಲ್ಲಿ ನೆನೆಸ್ಬಿಡಿ. ಸೊ ಇದನ್ನು ಸ್ವಲ್ಪ ಹೊತ್ತು ನೆನೆಸಿಡೋದ್ರಿಂದ ಸಿಪ್ಪೆ ಬೇಗ ಬಿಡುತ್ತೆ. ಇದೇ ಟಿಪ್ನ ನೀವು ಬೆಳ್ಳುಳ್ಳಿ ಬಿಡಿಸುವಾಗ ಕೂಡ ಮಾಡ್ಕೋಬೋದು. ಬೆಳ್ಳುಳ್ಳಿನೂ ನೀವು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಸಿಪ್ಪೆನೂ ಅಷ್ಟೇ ಈಸಿಯಾಗಿ ತೆಗಿಬೋದು. ಸೊ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಮೇಲ್ಗಡೆ ಸಿಪ್ಪೆನ ತೆಗೆದು ತೋರಿಸ್ತೀನಿ. ಈ ರೀತಿ ನೀರಲ್ಲಿ ಹಾಕಿಡೋದ್ರಿಂದ 2 ಪ್ರಯೋಜನ ಇದೆ. ಒಂದು, ಕಣ್ಣೀರು ಬರಲ್ಲ, ಹಾಗೆ ಇನ್ನೊಂದು ಸಿಪ್ಪೆ ಕೂಡ ಬೇಗ ಸುಲಿಬೋದು. ಸೊ ಇವಾಗ 10 ನಿಮಿಷ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ನಾನು ಇದನ್ನು ಸಿಪ್ಪೆ ಯಾವ ರೀತಿ ತೆಗೆಯೋದು ಅಂತ ಕೂಡ ತೋರಿಸ್ತೀನಿ, ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ನಾನು ಇಲ್ಲಿ ತೋರ್ಸೋಕ್ಕೆ ಅಂತ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಹೆಚ್ಚುವಾಗ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಈರುಳ್ಳಿನ ಅದರಲ್ಲಿ ನೆನೆಸಿ ನೋಡಿ, ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಲ್ವಾ? ತುಂಬ ಈಸಿಯಾಗಿ ಸುಲಿಬೋದು, ಹಾಗೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ನೊಂದು ಟಿಪ್ ಹೇಳಬೇಕು ಅಂದರೆ, ಚಿಕ್ಕ ಚಿಕ್ಕ ಈರುಳ್ಳಿ ಬರುತ್ತಲ್ವ ಸಾಂಬಾರ್ಗೆ ಹಾಕೋಕ್ಕೆ, ಅದನ್ನು ಅಷ್ಟೇ ನೀವು ಒಂದೇ ಸಲ ನೀರಲ್ಲಿ ಎಲ್ಲನೂ ನೆನೆಸ್ಬಿಟ್ಟು ಈ ರೀತಿ ಸಿಪ್ಪೆ ತೆಗೆದು ಒಂದು ಬಾಕ್ಸಲ್ಲಿ ಕೂಡ ಸ್ಟೋರ್ ಮಾಡಿ ನೀವು ಫ್ರಿಡ್ಜಲ್ಲಿ ಇಟ್ಕೋಬೋದು. ಆ ಥರನೂ ನೀವು ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಬೆಳ್ಳುಳ್ಳಿನೂ ಅಷ್ಟೇ ನೀವು ನೀರಲ್ಲಿ ನೆನೆಸ್ಬಿಟ್ಟು ಅದರ ಮೇಲೆ ಸಿಪ್ಪೆನೂ ಅಷ್ಟೇ ಈಸಿಯಾಗಿ ತೆಗಿಬೋದು. ನೀರಲ್ಲಿ ನೆನೆಸಿಟ್ರೆ ತುಂಬಾ ಟೈಮ್ ಕೂಡ ಸೇವ್ ಆಗುತ್ತೆ, ನಮ್ಮ ಕೆಲಸಗಳು ಕೂಡ ತುಂಬಾ ಈಸಿ ಆಗುತ್ತೆ. ಅದನ್ನು ಅಷ್ಟೇ ಬೆಳ್ಳುಳ್ಳಿನ ನೀವು ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ನೀವು ಅದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಅದನ್ನು ಕೂಡ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು. ತುಂಬ ದಿನ ಸ್ಟೋರ್ ಮಾಡ್ಬೋದು, ಏನೂ ಆಗಲ್ಲ. ಸೊ ನೋಡಿ, ಇವಾಗ ಈರುಳ್ಳಿನ ಹೆಚ್ಚುವಾಗೂ ಅಷ್ಟೇ ತುಂಬ ಕಣ್ಣೀರು ಬರೋದು ಆ ಥರದ್ದೇನೂ ಆಗೋದಿಲ್ಲ. ಇನ್ನಷ್ಟು ಕಿಚನ್ ಟಿಪ್ಸ್ಗಳನ್ನ ನೀವು ತಿಳ್ಕೊಬೇಕು ಅಂದರೆ ನನ್ನ ಚಾನಲಲ್ಲಿ ಕಿಚನ್ ಟಿಪ್ಸ್ಗಳ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಆ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಖಂಡಿತವಾಗ್ಲೂ ಚೆಕ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.